श्रीगुरुभ्यो नमः। हरिः ओम्। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय शोधयस्थितिलयोन्नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख कारणाय वितताय नमो नमस्ते। तत्कारणाय वितताय नमो नमस्ते। अशेषवाग्जाड्यमलापहन्त्री अशेषवाग्जाड्यमलापहन्त्री त्वं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी मीह जिह्वाग्रसुरङ्गनर्तकी ममेह जिह्वाग्रसुरङ्गनर्तकी प्रसन्ना वदने च मे श्रीः। भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आनन्दतीर्थमतुलं भजे तापत्रयापहम्। त्यवाक्कामधेनुर्नः कामितार्थान् प्रयच्छति सत्यवान् कामधेनुर्नः कामितार्थान् प्रयच्छति। निवेतं जययोगीन्द्रं कामबाणच्छिदं सदा एवेतं जय योगीन्द्रं कामबाणच्छिदं सदा ज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च जतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् तत्याभिघ्नकराब्जोक्तान् पञ्चाशद्वर्षपूजकान् यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणामाकृतिं स्मरेत् आपादमौलिपर्यन्तं गुरूणाम् आकृतिं स्मरेत्। विघ्नाः प्रणश्यन्ति सिद्ध्यन्ति च मनोरथाः। तेन विघ्नाः प्रणश्यन्ति सिद्ध्यञ्चितमनोरथाः। श्रीगुरुभ्यो नमः। हरिः ओम्। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಹಿಂದೆ ತಿಳಿಸಿದಂತೆ ಶ್ರೀಮದಾಚಾರ್ಯರು ತಮ್ಮ ಮಾತುಗಳಿಗೆ ಪ್ರಮಾಣಗಳನ್ನು ತಿಳಿಸ್ತಾ ಮತ್ತೆ ಇನ್ನು ಕೆಲವು ತಮ್ಮ ಮಾತುಗಳಿಗೆ ಪ್ರಮಾಣವನ್ನ ತಿಳಿಸ್ತಾ ಇದ್ದಾರೆ. 28ನೇ ಶ್ಲೋಕದಿಂದ 28ನೇ ಶ್ಲೋಕ. ನೈವೈಕ ಏವ ಪುರುಷಃ नैवैक एव पुरुषः ಪುರುಷೋತ್ತಮೋऽಸೌ पुरुषोत्तमोऽसौ ಏಕಃ ಕುತಃ ಸ ಪುರುಷೋ एकः कुतः स पुरुषो अत एव जात्या यत एव जाड्या अर्थात् श्रुतेश्च गुणतो अर्थात् श्रुतेश्च गुणतो निजरूपतश्च निजरूपतश्च नित्यान्य एव कथमस्मि नित्यान्न एव कथमस्मि स इत्यपि स्यात्. स इत्यपि स्यात्।
ನೈವೈಕ ಏವ ಪುರುಷ ಪುರುಷೋತ್ತಮೋ ಸಾವೇಕಕುತಃ ಸ ಪುರುಷೋ ಯತ ಏವ ಜಾತ್ಯಾ ಅರ್ಥಾತ್ ಶ್ರುತೇಶ್ಚ ಗುಣತೋ ನಿಜರೂಪತಶ್ಚ ನಿತ್ಯಾನ್ಯ ಏವ ಕಥಮಸ್ಮಿ ಸ ಇತ್ಯಪಿ ಸ್ಯಾತ್ ಎಂಬುದಾಗಿ 28ನೇ ಶ್ಲೋಕ. ಪದಚ್ಛೇದ. ನ ಏವ ಏಕಃ ನೈವೈಕಃ ಅಂತಿದೆ, ನೈವೈಕ ಅಂತಿದೆ. ನ ಏವ ಏಕಃ ಏವ ಪುರುಷಃ ಪುರುಷೋತ್ತಮಃ ಅಸೌ ಏಕಃ ಕುತಃ ಸಹ ಪುರುಷಃ ಯತಃ ಏವ ಜಾತ್ಯಾ ಅರ್ಥಾತ್ ಶ್ರುತೇಃ ಚ ಗುಣತಃ ನಿಜರೂಪತಃ ಚ ನಿತ್ಯಾನ್ಯಃ ಒಂದೇ ಶಬ್ದ ಇದು. ನಿತ್ಯಾನ್ಯಃ ಏವ ಕಥಂ ಅಸ್ಮಿ ಸಹ ಇತಿ ಅಪಿ ಸ್ಯಾತ್ ಎಂಬುದಾಗಿ ಪದವಿಭಾಗ. ಇಲ್ಲಿ ಮೊದಲಿಗೆ ನೈವೈಕ ಏವ ಪುರುಷಃ ಅಂತ ಶ್ರೀಮದಾಚಾರ್ಯರು ಒಂದು ವಾಕ್ಯವನ್ನ ಪ್ರಯೋಗ ಮಾಡಿದ್ದು. ನೈವೈಕ ಏವ ಪುರುಷಃ, ನ ಏವ ಏಕಃ ಪುರುಷಃ ಅಂತ ವಿಭಾಗ ಮಾಡಿಕೊಂಡದ್ದು. ಇದರ ಅರ್ಥ ಏನು? ನೈವೈಕ ಏವ ಪುರುಷಃ ಅಂದ್ರ ನ ಏವ ಏಕ ಏವ ಪುರುಷಃ, ಒಬ್ಬನೇ ಪುರುಷ ಇಲ್ಲ. ನ ಅಂದ್ರೆ ಇಲ್ಲ ಅಂತ ಅರ್ಥ. ಏನಿಲ್ಲ? ಏಕಃ ಏವ ಪುರುಷಃ ನೈವ, ಒಬ್ಬನೇ ಪುರುಷ ಇಲ್ಲ, ಇಲ್ಲವೇ ಇಲ್ಲ. ಒಬ್ಬನೇ ಜೀವ, ಒಬ್ಬನೇ ಪುರುಷ, ಜಗತ್ತಿನೊಳಗೆ ಒಬ್ಬನೇ ಒಬ್ಬ ಅಂತ ಇಲ್ಲ ಅಂತ ಇದರ ಅರ್ಥ. ನೈವೈಕ ಏವ ಪುರುಷಃ ಪುರುಷೋತ್ತಮೋಸೌ ಏಕಃ ಅಂತ ಸೇರಿಸ್ಕೊಳ್ಬೇಕು. ಪುರುಷೋತ್ತಮ ಏಕಃ, ಪುರುಷೋತ್ತಮನಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಎಲ್ಲರಿಗಿಂತಲೂ ಕೂಡ ಒಬ್ಬನೇ ವ್ಯಕ್ತಿಯ ಜಗತ್ತಿನೊಳಗೆ ಅನೇಕ ವ್ಯಕ್ತಿಗಳಿದ್ದಾರೆ, ಅನೇಕ ಜೀವರಾಶಿಗಳಿದ್ದಾರೆ. ಅದರೊಳಗೂ ಕೂಡ ಪುರುಷೋತ್ತಮ ಏಕಃ, ಪುರುಷೋತ್ತಮ ಆದವನು, ಪುರುಷ ಎಲ್ಲ ಪುರುಷರಿಗಿಂತಲೂ ಕೂಡ ಉತ್ತಮನಾದಂತಹ ವ್ಯಕ್ತಿ ಭಗವಂತ ಪರಮಾತ್ಮ, ಅವನು ಒಬ್ಬ ಇದ್ದಾನೆ, ಅವನು ಒಬ್ಬನೇ ಇದ್ದಾನೆ. ಪುರುಷೋತ್ತಮನಾದವನು, ಸರ್ವೋತ್ತಮನಾದಂತಹ ವ್ಯಕ್ತಿ ಒಬ್ಬನೇ ಇದ್ದಾನೆ. ಆದ್ರೆ ಉಳಿದ ಜೀವರು ಮಾತ್ರ ಒಬ್ಬರೇ ಇಲ್ಲ, ಅನಂತ ಜೀವರಿದ್ದಾರೆ ಅಂತ ಇದು ತಿಳಿಸ್ತಾ ಇದ್ದದ್ದು. ನೈವೈಕ ಏವ ಪುರುಷಃ, ಒಬ್ಬನೇ ಪುರುಷ ಇಲ್ಲ ಅಂದ್ರೆ ಅರ್ಥ ಏನು? ಅನಂತ ಪುರುಷರು, ಅನಂತ ಜೀವರು ಇದ್ದಾರೆ ಅಂತ ಅರ್ಥ. ಅನಂತ ಜೀವರಿದ್ದಾರೆ ಅಂದ್ರೆ ಎಲ್ಲರೂ ಉತ್ತಮ ಅಂತ ಹಾಗಲ್ಲ, ಆದ್ರೆ ಉತ್ತಮನಾದಂತಹ ವ್ಯಕ್ತಿ ಮಾತ್ರ ಒಬ್ಬನೇ. ಪುರುಷೋತ್ತಮ ಅಸೌ ಏಕಃ, ಪುರುಷೋತ್ತಮನಾದಂತಹ ವ್ಯಕ್ತಿ ಒಬ್ಬನೇ ಅಂತ ಎಷ್ಟು ತಿಳಿಸ್ತಾ ಇದ್ದದ್ದು ಇಲ್ಲಿ. ಇತ್ಯನೇನ, ಇಲ್ಲಿಗೆ ಒಂದು ಪ್ರಮಾಣ ಇದು. ನೈವೈಕ ಏವ ಪುರುಷ ಪುರುಷೋತ್ತಮೋಸಾವೇಕಃ, ಅಲ್ಲಿಗೆ ಒಂದು ಪ್ರಮಾಣ ಇದು. ಈ ಪ್ರಮಾಣವನ್ನ ಇಲ್ಲಿ ಶ್ರೀಮದಾಚಾರ್ಯರು ಕೊಡ್ತಾ ಇದ್ದದ್ದು. ಈ ಪ್ರಮಾಣದಿಂದ ಯಾವ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅಂತಂದ್ರೆ, ಇತ್ಯನೇನ ನೈತರಿಚ್ಛಂತಿ ಪುರುಷ ಏಕಂ ಕುರುಕುಲೋದ್ವಹ. ಇದು ಶ್ರೀಮದಾಚಾರ್ಯರು ಇದೇ ಪ್ರಮಾಣ ಅಂತ ಇಟ್ಕೊಳ್ಳುವುದಲ್ಲ, ಪ್ರಮಾಣವನ್ನ ಹಿಂದೆ ಹೇಳಿದಂತೆ, ಹಿಂದೆ ಕೊಟ್ಟಂತೆ ಪ್ರಮಾಣವನ್ನೇ ಕೆಲವು ಕಡೆ ಕೊಟ್ಟಿದ್ದಾರೆ. ಇನ್ನು ಕೆಲವು ಕಡೆಗೆ ಪ್ರಮಾಣದ ಅರ್ಥ ಏನಿದೆಯೋ ಅದೇ ಅರ್ಥ ಬರುವಂತೆ ವಾಕ್ಯವನ್ನ ಪ್ರಯೋಗ ಮಾಡಿ ಆ ಪ್ರಮಾಣವನ್ನ ಸೂಚನೆ ಮಾಡಿ ತೋರಿಸಿದ್ದಾರೆ ಶ್ರೀಮದಾಚಾರ್ಯರು. ಹಾಗೆ ನೈವೈಕ ಏವ ಪುರುಷ ಪುರುಷೋತ್ತಮೋಸಾವೇಕಃ ಇತ್ಯನೇನ, ಇದರಿಂದ ಶ್ರೀಮದಾಚಾರ್ಯರ ವಾಕ್ಯದಿಂದ ಯಾವ ಪ್ರಮಾಣವನ್ನು ತೆಗೆದುಕೊಳ್ಬೇಕು ಅಂದ್ರೆ ಪ್ರಮಾಣ ಕೊಡ್ತಾರೆ ನೋಡ್ರಿ. ನೈತರಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಇತಿ ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಇತಿ ವಾಕ್ಯಂ ಗೃಹ್ಣಾತಿ. ಈ ವಾಕ್ಯವನ್ನ ತೆಗೆದುಕೊಳ್ಳಬೇಕು. ಇದು ಎಲ್ಲಿದು ಅಂತಂದ್ರೆ ಮಹಾಭಾರತದ ಶಾಂತಿ ಪರ್ವ 360ನೇ ಅಧ್ಯಾಯ 1ನೇ ಶ್ಲೋಕದಿಂದ 3ನೇ ಶ್ಲೋಕದ ಒಳಗೆ ಬಂದಂತಹದ್ದು ಈ ಪ್ರಮಾಣ.
ಈ ಪ್ರಮಾಣವನ್ನ ತೆಗೆದುಕೊಳ್ಳಬೇಕು ಅಂತ ತಿಳಿಸಿಕೊಟ್ಟದ್ದು. ಇದು ಯಾವ ಯಾವ ವಾಕ್ಯದಿಂದ ತೆಗೆದುಕೊಳ್ಳಬೇಕು ಅಂದ್ರೆ ನೈವೈಕ ಏವ ಪುರುಷ ಪುರುಷೋತ್ತಮೋಸ ವೇಕಃ, ಇಷ್ಟು ಈ ಒಂದು ವಾಕ್ಯದಿಂದ ಈ ಪ್ರಮಾಣವನ್ನ ತೆಗೆದುಕೊಳ್ಳಬೇಕು. ಇನ್ನು ಮುಂದಿಂದು ಶ್ರೀಮದಾಚಾರ್ಯರ ಮುಂದಿನ ಮಾತೇನಿದೆ ನೋಡಿ. ಈ ವಾಕ್ಯ ಆದ ಮೇಲೆ ನೈವೈಕ ಏಕ ಪುರುಷ ಪುರುಷೋತ್ತಮೋಸ ವೇಕಃ ಆದ ಮೇಲೆ ಕುತಸ್ಸ ಪುರುಷೋ ಯತ ಏವ ಜಾತ್ಯ ಅಂತ ಮುಂದೆ ವಾಕ್ಯ ಇದೆ. ಇದರಿಂದ ಹಿಡಿದುಕೊಂಡು ಮುಂದೆ 3 ಪಾದಗಳು. ಇದರಿಂದ ಯಾವ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅಂತ ಟಿಪ್ಪಣಿಕಾರ ಹೇಳ್ತಾರೆ. ಕುತಸ್ಸ ಪುರುಷೋ ಯತ ಏವ ಜಾತ್ಯ ಇತ್ಯಾದಿನ ಇದೇ ಮೊದಲಾದ್ದರಿಂದ ಯಾವ ಪ್ರಮಾಣ ತೆಗೆದುಕೊಳ್ಳಬೇಕು ಅಂದ್ರೆ ಪ್ರಮಾಣವನ್ನು ಕೊಡ್ತಾರೆ. ಯತಸ್ವರೂಪತಶ್ಚಾನ್ಯೋ ಜಾತಿತ ಶ್ರುತಿತೋರ್ಥತಃ ಕಥಮಸ್ಮಿ ಸ ಇತ್ಯೇವ ಸಂಬಂಧ ಸ್ಯಾತ್ ಅಸಂಹಿತಃ ಮೋಕ್ಷ ಧರ್ಮ ವಚನಂ. ಇದು ಕೂಡ ಅಷ್ಟೇ, ಮಹಾಭಾರತದ ಶಾಂತಿ ಪರ್ವದ 220ನೇ ಅಧ್ಯಾಯದ 36ನೇ ಶ್ಲೋಕ. ಅಂದ್ರೆ 1ನೇ ಪಾದದಿಂದ ಶ್ರೀಮದಾಚಾರ್ಯರ ಈ 28ನೇ ಶ್ಲೋಕದಲ್ಲಿ 1ನೇ ಪಾದದಿಂದ ಒಂದು ಪ್ರಮಾಣವನ್ನು ತೆಗೆದುಕೊಳ್ಳಬೇಕು. 2ನೇ ಪಾದವನ್ನು ಹಿಡಿದುಕೊಂಡು ಇನ್ನು ಸಂಪೂರ್ಣ ಶ್ಲೋಕದಿಂದ, ಆ ಸಂಪೂರ್ಣ ಶ್ಲೋಕದಲ್ಲಿ ಏನು ವಿಷಯವನ್ನು ಹೇಳಿದ್ದಾರೋ ಆ ಒಂದು 3 ಪಾದಗಳಿಂದ ಮತ್ತೊಂದು ಮಹಾಭಾರತ ಶಾಂತಿ ಪರ್ವದ ಪ್ರಮಾಣವನ್ನ ತೆಗೆದುಕೊಳ್ಳಬೇಕು ಅಂತ. ಒಟ್ಟು ಒಂದು ಪಾದದಿಂದ ಒಂದು ಪ್ರಮಾಣ, ಇನ್ನು 3 ಪಾದಗಳಿಂದ ಮತ್ತೊಂದು ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿಸಿಕೊಟ್ಟದ್ದು. ಅರ್ಥ ಏನು ಅಂತ ತಿಳಿದುಕೊಳ್ಳೋಣ. ನೋಡ್ರಿ, ಈ 2 ಪ್ರಮಾಣಗಳನ್ನ ಶ್ರೀಮದಾಚಾರ್ಯರು ಕೊಟ್ಟಿದ್ದು. ಇದು ಯಾವ ತಮ್ಮ ಮಾತಿಗೆ 21 ಶ್ಲೋಕದಲ್ಲಿ ಏನು ಶ್ರೀಮದಾಚಾರ್ಯರ ಮಾತುಗಳನ್ನು ಆಡಿದ್ದಾರೋ ಆ ಯಾವ ತಮ್ಮ ಮಾತಿಗೆ ಇದು ಪ್ರಮಾಣ ಅಂತ ಕೇಳಿದರೆ ಹೇಳ್ತಾರೆ ಟಿಪ್ಪಣಿಯಲ್ಲಿ, ಅಭಿದಾಕುತೋಸ್ಯ ಇತ್ಯತ್ರ ಮಾನಂ. ಶ್ರೀಮದಾಚಾರ್ಯ ಹೇಳಿದ್ದು ಅಭಿದಾಕುತೋಸ್ಯ, ಬ್ರಹ್ಮಾದಿ ದೇವತೆಗಳಿಗೇನೆ ಭಗವಂತನ ಜೊತೆಗೆ ಸಾಮ್ಯವನ್ನ ಆ ದೇವತೆಗಳಿಗೆ ಹೇಳಿಕ್ ಬರಂಗಿಲ್ಲ ಅಂದ ಮೇಲೆ 21ನೇ ಶ್ಲೋಕ ನೋಡಿ. ಸಾಮ್ಯಂನ ಚಾಸ್ಯ ಪರಮೇಣ ಚ ಕೇನ ಚಾಪ್ಯಂ. ಮುಕ್ತರ ಜೊತೆಗೂ ಭಗವಂತನಿಗೆ ಸಾಮ್ಯವನ್ನು ಹೇಳಿಕ್ ಬರೋದಿಲ್ಲ, ಬ್ರಹ್ಮದೇವರ ಜೊತೆಗೂ ಸಾಮ್ಯವನ್ನು ಹೇಳಿಕ್ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅಭಿದಾಕುತೋಸ್ಯ, ಇನ್ನು ಅಭೇದವನ್ನು ಹೇಗೆ ಹೇಳಿಕ್ ಬರ್ತದೆ? ಭಗವಂತನಿಗೆ ಸಮಾನರೇ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಭಗವಂತನೇ ಆಗೋದು ಹೇಗೆ? ಭಗವಂತನಿಂದ ಐಕ್ಯವನ್ನ ಹೇಳೋದು ಹೇಗೆ? ಐಕ್ಯವನ್ನು ಹೇಳಿ ಬರಂಗಿಲ್ಲ, ಅಭೇದ ಇಲ್ಲ ಅಂತ ಶ್ರೀಮದಾಚಾರ್ಯರು ಆಡಿದಂತಹ ಮಾತು. ಈ ಒಂದು ಮಾತಿಗೆ ಈ 2 ಪ್ರಮಾಣಗಳನ್ನ ಶ್ರೀಮದಾಚಾರ್ಯರು ಕೊಟ್ಟಿದ್ರು. ನೋಡು, 1ನೇದ್ದು 1ನೇ ಪಾದದಿಂದಾಗಿ ಮಹಾಭಾರತದ ಒಂದು ಪ್ರಮಾಣವನ್ನು ತೆಗೆದುಕೊಂಡದ್ದು. ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಒಬ್ಬನೇ ಪುರುಷ ಇದ್ದಾನೆ ಎಂಬುದು ಇಲ್ಲ. ಅನಂತ ಪುರುಷರಿದ್ದಾರೆ. ಅನಂತ ಪುರುಷ ಶಬ್ದಕ್ಕೆ ಜೀವ ಅಂತ ಅರ್ಥ. ಅನಂತ ಜೀವರಿದ್ದಾರೆ, ಆದರೆ ಪುರುಷೋತ್ತಮ ಮಾತ್ರ ಒಬ್ಬನೇ ಅಂತ ಈ ವಿಚಾರವನ್ನ ಈ ಪ್ರಮಾಣದಿಂದ ಸಹಿತವಾಗಿ ತಿಳಿಸಿಕೊಡ್ತಾ ಇದ್ದದ್ದು ನೋಡಿ. ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಅಂತ ಈ ಮಾತಿನಿಂದ ಈ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದು. ಇದು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಯಾರು ಯಾರಿಗೆ ಹೇಳಿದಂತಹ ಮಾತು, ಏನು ಸಂದರ್ಭ ಅಂತ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ ನೋಡಿ. ಅಸ್ಯ ಅರ್ಥ, ಇದಕ್ಕೆ ಅರ್ಥ ಏನು ಅಂತ ತಿಳಿಸಿಕೊಡ್ತಾರೆ. ಬಹವಃ ಪುರುಷಾಃ ಬ್ರಹ್ಮನ್ ಉತಾಹೋ ಏಕ ಏವ ಇತಿ ಜನಮೇಜಯೇನ ಪೃಷ್ಟೆ ಇದಮುತ್ತರಂ ನೈತದಿಚ್ಛಂತಿ ಇತಿ ತದನುವಾದಃ. ಜನಮೇಜಯ ಪರೀಕ್ಷಿತ್ ರಾಜರ ಮಗ ಜನ್ಮೇಜಯ. ಈ ಜನ್ಮೇಜಯ ತಾನು ಪ್ರಶ್ನೆಯನ್ನ ಕೇಳಿದ್ದು. ಆ ಪ್ರಶ್ನೆಯನ್ನ ಕೇಳಿದಾಗ ಏನ್ ಪ್ರಶ್ನೆಯನ್ನು ಕೇಳಿದ್ದು ಅಂದ್ರೆ, ಬಹವಃ ಪುರುಷಾಃ ಬ್ರಹ್ಮನ್, ಬಹಳ ಜನ ಜೀವರಿದ್ದಾರೋ, ಅಥವಾ ಏಕ ಏವ ಇತಿತು, ಅಥವಾ ಒಬ್ಬನೇ ಒಬ್ಬ ಜೀವ ಇದ್ದಾನ ಜಗತ್ತಿನೊಳಗೆ ಅಂತ ಜನಮೇಜಯ ತಾನು ಪ್ರಶ್ನೆಯನ್ನು ಕೇಳಿದ್ದು. ಏನ್ ಹಾಗಾದ್ರೆ ಜನ್ಮೇಜಯರಿಗೆ ಸಾಮಾನ್ಯ ಮನುಷ್ಯರಿಗೇನೆ ಎಷ್ಟು ಜನ ಜೀವರಾಶಿಗಳಿದ್ದಾರೆ ಎಂದು ಗೊತ್ತಿರುವಾಗ ಮಹಾನುಭಾವರು ಪರೀಕ್ಷಿತ್ ರಾಜರ ಮಗ ಜನ್ಮೇಜಯ ಅಂತಹ ಮಹಾನುಭಾವರು ಅವರು ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರಲ್ಲ ಅಂತ ಸರ್ವಥಾ ಅಂದುಕೊಳ್ಳಬಾರದು. ಜನರಿಗೆ ತಿಳಿಸುವುದಕ್ಕಾಗಿ ಮಾತ್ರ
ಹಿಂದಿನ ಋಷಿಗಳು ಮುನಿಗಳು ಜ್ಞಾನಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ ಅಂದ್ರೆ ಅವರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಒಂದು ಕೇಳ್ತಾ ಇದ್ದದ್ದು ವಿಶೇಷ ಪ್ರಶ್ನೆಯನ್ನ ಕೇಳಿ ವಿಶೇಷವಾಗಿ ತಿಳಿದುಕೊಳ್ಳುವುದಕ್ಕಾಗಿ ಕೇಳ್ತಾ ಇರ್ತಾರೆ. ಸಾಮಾನ್ಯ ಅಷ್ಟು ಗೊತ್ತಿದ್ದೇ ಇರ್ತದೆ ಅನಂತ ಜೀವರಾಶಿಗಳಿದ್ದಾರೆ ಅಂತ ಹೇಳಿ. ಒಂದು ವಿಶೇಷ ಜಿಜ್ಞಾಸ ಇದ್ದದ್ದರಿಂದ ಅದರ ವಿಶೇಷ ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋ ಸಲುವಾಗಿ ಇಂತಹ ಸಾಮಾನ್ಯ ಪ್ರಶ್ನೆಯನ್ನು ಮಾಡಿರ್ತಾರೆ. ಅಥವಾ ಸಾಮಾನ್ಯ ಜನರಿಗೆ ತಿಳಿಸುವುದಕ್ಕಾಗಿ ಮಾತ್ರ ಈ ತರಹದ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ. ಹೀಗೆ ಜನ್ಮೇಜಯರು ಪ್ರಶ್ನೆಯನ್ನ ಕೇಳಿದ್ದು. ಬಹಳ ಜನ ಜೀವರು ಪುರುಷರಿದ್ದಾರೋ ಅಥವಾ ಒಬ್ಬನೇ ಇದ್ದಾನೋ ಅಂತ ಪ್ರಶ್ನೆಯನ್ನ ಕೇಳಿದ್ದು. ಆಗ ಈ ರೀತಿಯಾಗಿ ಕೇಳಿದಾಗ ಉತ್ತರವನ್ನು ಕೊಟ್ಟದ್ದೇ ಈ ಪ್ರಮಾಣ. ನೈತರಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಶ್ರೀಮದಾಚಾರ್ಯರು ತಾವು ಪ್ರಮಾಣವನ್ನು ಸೂಚನೆ ಮಾಡಿದ್ದಾರಲ್ಲ, ಇದೇ ಪ್ರಮಾಣ. ನೈತರಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಅಂತ ಉತ್ತರವನ್ನು ಕೊಟ್ಟದ್ದು ಜನ್ಮೇಜಯರಿಗೆ. ಏನ್ ಹೇಳಿದ್ದಲ್ಲಿ, ಏತದಿಚ್ಛಂತಿ ಏಕಂ ಪುರುಷಂ ಕುರುಕುಲೋದ್ವಹ, ಕುರುಕುಲದಲ್ಲಿ ಹುಟ್ಟಿದಂತಹ ಜನ್ಮೇಜಯನೇ, ಹಾಗೆ ನೀನು ತಿಳಿದುಕೊಳ್ಳಬೇಡ. ನ ಏತದಿಚ್ಛಂತಿ ಪುರುಷಂ ಏಕಂ, ಒಬ್ಬನೇ ಒಬ್ಬ ಪುರುಷ ಇದ್ದಾನೆ ಅಂತ ಸರ್ವಥ ತಿಳಿದುಕೊಳ್ಳಬೇಡ, ಅನಂತ ಪುರುಷರಿದ್ದಾರೆ ಅಂತ ಉತ್ತರವನ್ನು ಕೊಟ್ಟದ್ದು. ನೋಡಿ, ಈ ವಾಕ್ಯದ ಮುಂದಿನ ಈ ಪ್ರಮಾಣದ ಮುಂದಿನ ಶ್ಲೋಕ. ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿ ರುಚ್ಯತೆ ತಥಾತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಹೇಗೆ ಬಹಳ ಜನ ಜೀವರಿದ್ದಾಗ ಆ ಎಲ್ಲ ಅನಂತ ಜೀವರಿಗೂ ಒಬ್ಬ ಈ ಕಾರಣವನ್ನು ನಾವು ಹುಡುಕ್ತೇವೆ. ಏನೋ ಒಂದು ಕಾರ್ಯ ಆಗಿದೆ ಅಂದ್ರೆ ಇದಕ್ಕೆ ಏನೋ ಒಂದು ಹಿಂದೆ ಕಾರಣ ಇದೆ ಅಂತ ತಿಳಿದುಕೊಳ್ಳುತ್ತೇವೆ. ಹಾಗೆ ಇಷ್ಟು ಅನಂತ ಜೀವರ ಸೃಷ್ಟಿಯಾಗಿದೆ. ಮನುಷ್ಯರಾಗಿ ಹುಟ್ಟಿದ್ದಾರೆ, ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಕೀಟಗಳಾಗಿ ಅನೇಕ ರೀತಿಯಾಗಿ ಜೀವರ ಸೃಷ್ಟಿಯಾಗಿದೆ. ಜೀವರ ಸೃಷ್ಟಿಯಾಗಿದೆ ಅಂದ್ರೆ ಇದಕ್ಕೆ ಒಬ್ಬ ಕಾರಣ ಇದ್ದಾನೆ ಅಂತ ತಿಳಿದುಕೊಳ್ಳೇಬೇಕು. ಹೇಗೋ ಹಾಗೆ ತಥಾತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಆ ಕಾರಣ, ಎಲ್ಲ ಜೀವರಿಗೂ ಒಬ್ಬ ಕಾರಣ ಇದ್ದಾನೆ ಅಂತ ಹೇಗೆ ತಿಳಿದುಕೊಳ್ಳುತ್ತೀರೋ ಹಾಗೇನೆ ಎಲ್ಲ ಜೀವರಿಗಿಂತಲೂ ಕೂಡ ಒಬ್ಬ ಉತ್ತಮನಾದಂಥ ವ್ಯಕ್ತಿ ಇದ್ದಾನೆ, ಅಧಿಕನಾದಂಥ ವ್ಯಕ್ತಿ ಇದ್ದಾನೆ ಅಂತ ತಿಳಿದುಕೊಳ್ಳಬೇಕು ಅಂತ ಜನಮೇಜಯರಿಗೆ ಉತ್ತರವನ್ನು ಕೊಟ್ಟಂತಹ ಒಂದು ಶ್ಲೋಕ. ಅಂದ್ರೆ ಈ ಶ್ಲೋಕದಲ್ಲಿ ಎರಡು ಬಂತು. ಅಂದ್ರೆ ಒಬ್ಬನೇ ಒಬ್ಬ ಜೀವ ಇದ್ದಾನೆ ಅಂತ ತಿಳಿದುಕೊಳ್ಳಬೇಡ, ಎಲ್ಲ ಜೀವರಿಗೂ ಒಬ್ಬ ಯೋನಿಯಾಗಿ ಯೋನಿ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಕಾರಣನಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅನಂತ ಜೀವರಿದ್ದಾರೆ, ಅನಂತ ಜೀವರಿಗೂ ಒಬ್ಬ ಕಾರಣ ಇದ್ದಾನೆ ಅಂತ ತಿಳಿಸಿಕೊಟ್ಟು, ಆ ಕಾರಣನಾದಂತಹ ವ್ಯಕ್ತಿ ಮಾತ್ರ ಇವರೊಳಗೆ ಒಬ್ಬ ಸೇರಿಕೊಂಡವನು ಅಂತ ತಿಳಿದುಕೊಳ್ಳಬೇಡಿ, 10ರೊಳಗೆ 11 ಅಂತ ಹೇಳುವಂತೆ. ಹಾಗಲ್ಲ, ಅನಂತ ಜೀವರಿಗೆ ಕಾರಣನಾಗಿ ಇದ್ದಾಗಲೂ ಈ ಭಗವಂತ ಕಾರಣನಾದಂತಹ ವ್ಯಕ್ತಿ ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿ ಇದ್ದಾನೆ. ತಥಾತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಆ ಗುಣಾಧಿಕನಾಗಿ, ಗುಣಗಳಿಂದ ಅಧಿಕನಾಗಿ ಭಗವಂತ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು ಎಂಬುದನ್ನ ತಿಳಿಸಿಕೊಟ್ಟದ್ದು. ಏಕ ಏವ ಪುರುಷಃ ಜೀವಃ ನೈವ ಬಹವಃ ಪುರುಷಾಶ್ಚೇತ್ತರ್ಹಿ ಏಕಮೇವ ಅದ್ವಿತೀಯಂ ಇತ್ಯುಕ್ತಿ ಕಥಂ ಇತ್ಯತಃ ಆಹ. ಇದಕ್ಕೆ ಮಾತು ಹೊರಟಿದ್ದು ಅಂದ್ರೆ, ಮೊದಲಿಗೆ ಪ್ರಶ್ನೆಯನ್ನು ಕೇಳಿದ್ದು ಒಬ್ಬನೇ ಪುರುಷನೋ ಅಥವಾ ಬಹಳ ಜನ ಪುರುಷರಿದ್ದಾರೋ ಅಂತ ಕೇಳಿದ್ದು. ಅದಕ್ಕೆ ಬಹಳ ಜನ ಪುರುಷರಿದ್ದಾರೆ ಅಂತ ಹೇಳಿ ಆದ ಮೇಲೆ ಉತ್ತರವನ್ನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದು. ಬಹಳ ಜನ ಪುರುಷರು ಜೀವರು ಇದ್ದರೆ ಆಗೇನಾಗಬೇಕಾಗಿತ್ತು ಅಂದ್ರೆ, ಒಂದು ಪ್ರಮಾಣ ಇದೆ ನೋಡಿ ವೇದದಲ್ಲಿ, ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಇದೆ. ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಬ್ಬನೇ ಮತ್ತೊಬ್ಬರಿಲ್ಲ, ಆ ರೀತಿಯ ಒಬ್ಬನೇ ಆಗಿ ಇದ್ದಾನೆ ಭಗವಂತ ಅಂತ ಪ್ರಮಾಣ ಇದೆ. ಈ ಪ್ರಮಾಣ ಇದ್ದಾಗ ನೀವು ಅನಂತ ಜನ ಪುರುಷರಿದ್ದಾರೆ ಅಂತ ಹೇಳ್ಬಿಟ್ರೆ ಮತ್ತೆ ಈ ಶ್ರುತಿಗೆ ವಿರೋಧ ಬರ್ತದಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು, ಆ ಒಬ್ಬನೇ ಒಬ್ಬ ಪುರುಷ ಇದ್ದಾನೆ. ಆ ಇದ್ದದ್ದು ಹೇಗೆ ಅಂದ್ರೆ ಅನೇಕ ಪುರುಷರಿಗೆ ಯೋನಿಯಾಗಿ ಇದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳಿತ್ತು. ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿ ರುಚ್ಯತೆ. ಅನಂತ ಜೀವರಾಶಿಗಳು, ಅನಂತ ಪುರುಷರಿದ್ದಾಗಲೂ ಕೂಡ ಎಲ್ಲ ಪುರುಷರಿಗೂ ಕೂಡ ಕಾರಣನಾಗಿ ಒಬ್ಬ ಇದ್ದಾನೆ, ಹೊರತು ಬಹಳ ಜನ ಇಲ್ಲ. ಅದನ್ನು ತಿಳಿಸುವುದಕ್ಕಾಗಿ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳಿದ್ದು, ಆ ಶ್ರುತಿ ಹೊರಟದ್ದು ಅಂತ ಉತ್ತರವನ್ನು ಕೊಟ್ಟದ್ದು.
ನೋಡ್ರಿ, ಯಥಾ ಶಾಸ್ತ್ರಾದೌ ಬಹೂನಾಂ ಪುರುಷಾಣಾಂ ಏಕಾ ಯೋನಿಃ ಜನ್ಮಾದಿ ಕಾರಣಂ. ಜನ್ಮಾದಿ ಕಾರಣ, ಎಲ್ಲ ಜಗತ್ತಿನ ಜನ್ಮಾದಿಗಳಿಗೆ ಕಾರಣನಾದಂತಹ ಒಬ್ಬ ವ್ಯಕ್ತಿ ಇದ್ದಾನೋ ಅವನು ಹೇಗೆ ಸಿದ್ಧ ಆಗಿದ್ದ ನೋಡಿ. ಆ ಒಂದು ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ತೈತ್ತರೀಯ ಉಪನಿಷತ್ತಿನ ಬ್ರಹ್ಮಾವಲ್ಲಿ ಅಲ್ಲಿ ಬಂದಂತಹ ಪ್ರಮಾಣದಿಂದ ಒಬ್ಬ ಕಾರಣ ಅಂತ ಸಿದ್ಧನಾಗ್ತಾನೆ. ಮತ್ತು ಜನ್ಮಾದ್ಯಸ್ಥೆ ಯತಃ ಅಂತ ಬ್ರಹ್ಮಸೂತ್ರ, ವೇದವ್ಯಾಸದೇವ ರಚನೆ ಮಾಡಿದಂತಹ ಬ್ರಹ್ಮಸೂತ್ರ, ಈ ಬ್ರಹ್ಮಸೂತ್ರದಿಂದಲೂ ಕೂಡ ಒಬ್ಬ ಜಗತ್ತಿನ ಸೃಷ್ಟಿಗೆ ಒಬ್ಬ ಕಾರಣ ಇದ್ದಾನೆ ಅಂತ ಗೊತ್ತಾಗ್ತದೆ. ತಥಾ ತಂ ಪುರುಷಂ ವಿಶ್ವವ್ಯಾಪ್ತಂ ಗುಣಾಧಿಕಮೇವ ಆಖ್ಯಾಸ್ಯಾಮಿ ಇತ್ಯುತ್ತರಂ. ಈ ಪ್ರಮಾಣಗಳಿಂದ ಒಬ್ಬ ಯೋನಿ ಇದ್ದಾನೆ, ಒಬ್ಬ ಕಾರಣ ಇದ್ದಾನೆ ಅಂತ ಸಿದ್ಧವಾಗಿ ಮುಂದೆ ಅಂತಹ ಕಾರಣನಾದಂತಹ ವ್ಯಕ್ತಿ ಇಡೀ ಜಗತ್ತಿನೊಳಗೆ ವ್ಯಾಪಿಸಿಕೊಂಡು ಎಲ್ಲ ಗುಣಗಳಿಂದಲೂ ಕೂಡ ಅಧಿಕನಾಗಿ ಇದ್ದಾನೆ ಎಂಬುದಾಗಿ ಸಿದ್ಧವಾಗ್ತದೆ ಅಂತ ಆ ಜನಮೇಜಯನಿಗೆ ಉತ್ತರವನ್ನು ಕೊಟ್ಟದ್ದು. ಈ ರೀತಿಯಾಗಿ ತದನುವಾದ ಅಸೌ ಪುರುಷಃ ಏಕ ಇತಿ ಜನ್ಯಜನಕತ್ವೇಪಿ ಐಕ್ಯಂ ಕುತೋ ನ ಇತ್ಯತಃ ಆಹ ಯತಃ ಸ್ವರೂಪತಃ ಇತಿ. ಇಷ್ಟು ಒಂದನೇ ಪ್ರಮಾಣದ ವಿಷಯ ಮುಗಿತು. ಒಂದನೇ ಪ್ರಮಾಣ ಇದು ಮಹಾಭಾರತದ ಶಾಂತಿ ಪರ್ವದ 360ನೇ ಅಧ್ಯಾಯದ 1ನೇ ಮತ್ತು 2ನೇ 3ನೇ ಶ್ಲೋಕ. ಈ ಪ್ರಮಾಣ ಶ್ರೀಮದಾಚಾರ್ಯ 28ನೇ ಶ್ಲೋಕದ ನೈವೈಕ ಏವ ಪುರುಷ ಪುರುಷೋತ್ತಮೋಸಾ ವೇಕಃ ಎಂಬುವಂತಹ ಈ ಮಾತಿನಿಂದ ಆ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು. ತೆಗೆದುಕೊಂಡು ಶ್ರೀಮದಾಚಾರ್ಯರ ಮಾತಿಗೆ ಇದು ಪ್ರಮಾಣ ಅಂತ ತಿಳಿದುಕೊಳ್ಳಬೇಕು. ಇದು 1ನೇ ಪ್ರಮಾಣ. ಇನ್ನು 2ನೇ ಪ್ರಮಾಣ ನೋಡ್ರಿ, ಯಾವ್ದು ಕೇಳಿಸ್ತಾ ಇಲ್ಲ? ಈಗ ಕೇಳ್ತಾ ಇದೆ. ಈಗ 2ನೇ ಪ್ರಮಾಣ ಈ 28ನೇ ಶ್ಲೋಕದ 3ನೇ ಭಾಗದಿಂದ ಹಿಡಿದುಕೊಂಡು ಸಂಪೂರ್ಣ ಶ್ಲೋಕ. ಕುತಸ್ಸ ಪುರುಷೋ ಯತ ಏವ ಜಾತ್ಯ ಅರ್ಥಾತ್ ಶ್ರುತೇಶ್ಚ ಗುಣತೋ ನಿಜರೂಪತಶ್ಚ ನಿತ್ಯಾನ್ಯ ಏವ ಕಥಮಸ್ಮಿ ಸ ಇತ್ಯಪಿ ಸ್ಯಾತ್. ಈ ಒಂದು ವಾಕ್ಯಗಳಿಂದ ಶ್ರೀಮದಾಚಾರ್ಯರ ಒಂದು ಈ ಮಾತಿನಿಂದ ಯಾವ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅಂದ್ರೆ ಅದನ್ನು ಕೊಟ್ಟಿದ್ದಿಲ್ಲಿ. ಯತಸ್ವರೂಪತಶ್ಚಾನ್ಯೋ ಜಾತಿತ ಶ್ರುತಿತೋರ್ಥತಃ ಕಥಮಸ್ಮಿ ಸ ಇತ್ಯೇವ ಸಂಬಂಧ ಸ್ಯಾತ್ ಅಸಂಹಿತಃ ಎಂಬುವಂತಹ ಮಹಾಭಾರತದ ಶಾಂತಿ ಪರ್ವದ 220ನೇ ಅಧ್ಯಾಯ 36ನೇ ಶ್ಲೋಕವನ್ನ ಪ್ರಮಾಣವನ್ನ ಇದರ ಅನುವಾದ ನೋಡಿ ಟಿಪ್ಪಣಿಯಲ್ಲಿ ನೋಡಿ. ಜನ್ಯಜನಕತ್ವೇಪಿ ಐಕ್ಯಂ ಕುತೋ ನ ಇತ್ಯತಃ. ಹಿಂದಿನ ಪ್ರಮಾಣದಿಂದ ನಮಗೆ ಏನ್ ಸಿದ್ಧ ಅಂತ ಹೇಳಿದ್ರೆ ಅನಂತ ಜೀವರಿದ್ದಾರೆ ಅಂತ ಗೊತ್ತಾಯ್ತು. ಆ ಅನಂತ ಜೀವರಿಗೆ ಒಬ್ಬ ಯೋನಿ ಇದ್ದಾನೆ ಅಂತ ಗೊತ್ತಾಯ್ತು, ಕಾರಣ ಇದ್ದಾನೆ ಅಂತ ಗೊತ್ತಾಯ್ತು. ಆ ಕಾರಣ ಅಧಿಕನಾಗಿ ಇದ್ದಾನೆ ಅಂತ ಗೊತ್ತಾಯ್ತು. ಇಷ್ಟು ಹಿಂದಿನ ಪ್ರಮಾಣದಿಂದ ಗೊತ್ತಾದದ್ದು. ಇದರ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಇದ್ದದ್ದು, ಅನಂತ ಜೀವರಿರ್ಲಿ, ಯೋನಿನೂ ಇರ್ಲಿ, ಆ ಅಧಿಕನಾಗಿಯೂ ಇರಲಿ, ಆ ಅನಂತ ಜೀವರಿಗೂ ಈ ಯೋನಿ ಆದಂತ ಕಾರಣನಾದಂತಹ ವ್ಯಕ್ತಿಗೂ ಯಾಕೆ ಐಕ್ಯ ಇರಬಾರದು, ಯಾಕೆ ಅಭೇದ ಇರಬಾರದು ಅಂತ ಪ್ರಶ್ನೆ, ಹುಚ್ಚು ಪ್ರಶ್ನೆ ಇದು. ಅನಂತ ಜೀವರು ಇವರು ನ್ಯೂನರು, ಭಗವಂತ ಅಧಿಕ ಅಂತ ಹೇಳ್ತಾ ಇದ್ದಾರೆ. ಅಧಿಕ ಅನ್ಸಿದ್ದಾದಾಗ ಅಧಿಕನಾದಂತಹ ವ್ಯಕ್ತಿಯ ಜೊತೆಗೆ ಗುಣಗಳಿಂದ ನ್ಯೂನರಾದಂತಹ ಅನ್ಯ ಅನಂತ ಜೀವರ ಜೊತೆಗೆ ಐಕ್ಯವನ್ನು ಹೇಳಕ್ಕೆ ಹೇಗೆ ಬರ್ತದೆ? ಅದು ಒಂದು ಬಾಲಿಶವಾದಂತಹ ಒಂದು ಪ್ರಶ್ನೆ. ಅಂತಹ ಪ್ರಶ್ನೆಯನ್ನ ಅನ್ಯಮತೀಯರು ಮಾಡ್ತಾರೆ. ಆ ಅನ್ಯಮತೀಯರಿಗೆ ಉತ್ತರವನ್ನು ಕೊಡ್ತಾ ಇದ್ದದ್ದು ನೋಡ್ರಿ. ಏನ್ ಪ್ರಶ್ನೆ ಮಾಡ್ಕೊಂಡಿದ್ದಾರೆ? ಜನ್ಯ ಜನಕತ್ವೇಪಿ ಐಕ್ಯಂ ಕುತೋ ನ ಇತ್ಯತಃ ಆಹ. ಭಗವಂತ ಜನಕ, ಭಗವಂತ ಕಾರಣ, ಎಲ್ಲ ಜೀವರು ಕಾರ್ಯರು, ಜನ್ಯರಾಗಿದ್ದಾರೆ. ಆದರೂ ಕೂಡ ಐಕ್ಯ ಯಾಕೆ ಇರಬಾರದು ಆ ಇಬ್ಬರಿಗೂ ಕೂಡ, ಅನಂತ ಜೀವರಿಗೂ ಭಗವಂತನಿಗೂ ಅಂತ ಹೇಳಿದರೆ ಅದಕ್ಕೆ ಈ 2ನೇ ಪ್ರಮಾಣ. ಯತಸ್ವರೂಪತಶ್ಚಾನ್ಯೋ ಅನ್ಯೋ ಜಾಚಿತ ಶ್ರುತಿತೋರ್ಥತಃ ಕಥಮಸ್ಮಿ ಸ ಇತ್ಯೇವ ಸಂಬಂಧ ಸ್ಯಾತ್ ಅಸಂಹಿತಃ ಅಂತ ಪ್ರಮಾಣವನ್ನು ಕೊಟ್ಟದ್ದು. ಅದರ ಅನುವಾದ ಮಾಡ್ತಾರೆ ನೋಡಿ. ಸಹ ಜೀವ ಪುರುಷಃ ಏವ ಹರಿರೇವ ಕುತಃ. ಆ ಜೀವ ಭಗವಂತನೇ ಯಾಕಾಗಬೇಕು ಅಂದ್ರೆ ನ ಕುತೋಪಿ ಇತ್ಯರ್ಥಃ. ಭಗವಂತನಾಗಲಿಕ್ಕೆ ಸಾಧ್ಯ ಇಲ್ಲ ಜೀವ,
ತತ್ರ ಹೇತು ನೋಡ್ರಿ, ಈ ಶ್ಲೋಕದಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಭಗವಂತನು ಎಲ್ಲ ಜೀವರು ಭಗವಂತನ ಆಗಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನಿಂದ ಐಕ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತಲಿಕ್ಕೆ ಈ ಶ್ಲೋಕಗಳಲ್ಲಿ ಈ ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದದಲ್ಲಿ ಕಾರಣವನ್ನ ಕೊಡ್ತಾ ಇದ್ದಾರೆ. ಕುತಸ್ಸ ಪುರುಷೋ ಯತ ಏವ ಜಾತ್ಯ, ಯಾಕೆ ಆ ಇಬ್ಬರಿಗೂ ಐಕ್ಯವನ್ನ ಹೇಳಲಿಕ್ಕೆ ಆಗ್ತದೆ, ಹೇಳಲಿಕ್ಕೆ ಬರೋದಿಲ್ಲ ಅಂತಂದ್ರೆ, ಜಾತ್ಯ ಐಕ್ಯವನ್ನು ಹೇಳಿಕ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಜಾತ್ಯ ಅಂತಂದ್ರೆ ನೋಡಿ, ತತ್ರ ಹೇತು, ಭಗವಂತನಿಗೂ ಅನಂತ ಜೀವರಿಗೆ ಎಲ್ಲ ಜೀವರಾಶಿಗಳಿಗೂ ಕೂಡ ಐಕ್ಯವನ್ನು ಯಾಕೆ ಹೇಳಿಕ್ ಬರೋದಿಲ್ಲ ಅಂದ್ರೆ, ಯತಃ ಸಹ ಈಶ್ವರ ಅಯಂ ಜೀವ, ಭಗವಂತ ಈಶ್ವರ, ಭಗವಂತ ಒಡೆಯ ಈಶ್ವರ, ಎಲ್ಲರಿಗೂ ನಿಯಾಮಕ ಈಶ್ವರ, ಅಧಿಪತಿ ಅಂತ ಹೇಳ್ತಾ ಇರುವಾಗ ಎಲ್ಲ ಜೀವರು ಅವನ ಅಧೀನರು ಅಂತ ಹೇಳ್ತಾ ಇದ್ದಾಗ ಇದರಿಂದ ಗೊತ್ತಾಗ್ತದೆ, ಜಾತ್ಯ ಗೊತ್ತಾಗ್ತದೆ. ಅವನು ಭಗವಂತ, ಅವನ ಈಶ್ವರ, ಇವರು ಜೀವರು ಅವನ ಅಧೀನರು ಅಂತ ಗೊತ್ತಾಗ್ತಾ ಇದ್ದರಿಂದಾಗಿ ಜಾತ್ಯ ಇಬ್ಬರಿಗೂ ಐಕ್ಯವನ್ನು ಹೇಳಿಕ್ ಬರೋದಿಲ್ಲ ಅಂತ ಗೊತ್ತಾಗ್ತದೆ. ಇದು ಒಂದು ಕಾರಣ. ಸಹ ನಿಷ್ಪ್ರಯೋಜನ ಅಯಂ ಸತ್ಪ್ರಯೋಜನ ಇತ್ಯರ್ಥ. ನೋಡಿ, ಇನ್ನು ಮೂರನೇ ಪಾದದಲ್ಲಿ ಅರ್ಥಾತ್ ಅಂತಿದೆ ನೋಡಿ, ಅರ್ಥಾತ್ ಶಬ್ದ ಇದೆ. ಅರ್ಥಾತ್ ಐಕ್ಯವನ್ನು ಹೇಳಿ ಬರಂಗಿಲ್ಲ, ಅರ್ಥಾತ್ ಗೊತ್ತಾಗ್ತದೆ. ಏನ್ ಅರ್ಥಾತ್ ಅಂದ್ರೆ, ಭಗವಂತ ಇವನು ಸತ್ಪ್ರಯೋಜನ, ಭಗವಂತನಿಂದ ನಮಗೆ ಪ್ರಯೋಜನ ಇದೆ. ನಮಗೆ ಜಗತ್ತಿನಲ್ಲಿ ನಾವು ಕೂಡಬೇಕು, ನಿಲ್ಲಬೇಕು, ತಿನ್ನಬೇಕು, ಮಲಗಬೇಕು, ಏನೇ ಒಂದು ಮಾಡಬೇಕಾದರೂ ಕೂಡ ಭಗವಂತನಿಂದ ನಮಗೆ ಪ್ರಯೋಜನ ಇದೆ, ಅನಂತ ಪ್ರಯೋಜನ ಇದೆ, ಅನಂತ ಉಪಕಾರ ಇದೆ ನಮಗೆ ಭಗವಂತನಿಂದ. ಅದಕ್ಕಾಗಿ ಭಗವಂತ ಸತ್ಪ್ರಯೋಜನ. ನಮ್ಮಿಂದ ಭಗವಂತನಿಗೆ ಏನೂ ಬೇಕಾಗಿಲ್ಲ, ನಮ್ಮಿಂದ ಭಗವಂತನಿಗೆ ಏನೂ ಆಗಬೇಕಾಗಿದ್ದಿಲ್ಲ. ಅದಕ್ಕಾಗಿ ಸಹ ನಿಷ್ಪ್ರಯೋಜನ, ಜೀವ ನಿಷ್ಪ್ರಯೋಜನ, ಭಗವಂತ ಸತ್ಪ್ರಯೋಜನ. ಇದರಿಂದ ಗೊತ್ತಾಗ್ತದೆ, ಅದೇ ಅರ್ಥಾತ್ ಸತ್ಪ್ರಯೋಜನ ನಿಷ್ಪ್ರಯೋಜನ ಎಂಬುವಂತಹ ಅರ್ಥದಿಂದಾಗಿ ಗೊತ್ತಾಗ್ತದೆ, ಜೀವನು ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನಿಗೂ ಜೀವನಿಗೂ ಐಕ್ಯವನ್ನು ಹೊಂದಲಿಕ್ಕೆ, ಐಕ್ಯವನ್ನು ಹೇಳಲಿಕ್ಕೆ ಬರುವುದಿಲ್ಲ, ಜೀವ ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಶ್ರುತೇಷ್ಟ ಅಂತ ಇದೆ, ಅನ್ಯಮೀಶಂ, ಶ್ರುತಿಯಿಂದಲೂ ಕೂಡ ನಮಗೇನ್ ಸಿದ್ಧ ಆಗ್ತದೆ ಅಂದ್ರೆ, ಭಗವಂತನ ಜೊತೆಗೆ ಜೀವ ಐಕ್ಯವನ್ನು ಹೊಂದಲಿಕ್ಕೆ ಆಗೋದಿಲ್ಲ, ಹೊಂದಲಿಕ್ಕೆ ಬರೋದಿಲ್ಲ ಅಂತ ಶ್ರುತಿಯಿಂದಲೂ ಗೊತ್ತಾಗ್ತದೆ. ಯಾವ ಶ್ರುತಿ ಅಂತ ಕೊಡ್ತಾರೆ, ಅನ್ಯಮೀಶಂ ಅಥರ್ವಣ ಶ್ರುತಿ. ಅನ್ಯಮೀಶಂ ಅಂತ ಶುರು ಆಗ್ತದೆ, ಅಥರ್ವಣ ಶ್ರುತಿ. ಮತ್ತು ದ್ವಾಸುಪರ್ಣ ಅಂತ, ಇದು ಅಥರ್ವಣ ಉಪನಿಷತ್ತಿನ ಒಂದು ಪ್ರಮಾಣ. ಈ ಶ್ರುತಿಗಳಲ್ಲಿ ಜೀವ ಬೇರೆ, ಭಗವಂತ ಬೇರೆ ಅಂತ ಅಲ್ಲಿ ತಿಳಿಸಿಕೊಟ್ಟದ್ದು. ದ್ವಾಸುಪರ್ಣ ಇತ್ಯಾದಿ ಶ್ರುತೇ ಎಂಬುವಂತಹ ಶ್ರುತಿ ಇರೋದರಿಂದಲೂ ಕೂಡ ಜೀವ ಭಗವಂತನ ಜೊತೆ ಐಕ್ಯವನ್ನು ಹೊಂದಲಿಕ್ಕೆ ಬರೋದಿಲ್ಲ ಅಂತ ಗೊತ್ತಾಗ್ತದೆ. ಮತ್ತು ಗುಣತಃ ಅಂತ ಇದೆ ನೋಡಿ, ಗುಣತಃ ಸಹ ಅನಂತ ಗುಣ ಅಯಂ ಅಲ್ಪ ಗುಣ, ಜೀವ ಇವ ಅಲ್ಪ ಗುಣ, ಅತಿ ಸ್ವಲ್ಪ ಗುಣವುಳ್ಳಂಥವನು ಜೀವ, ಭಗವಂತ ಮಾತ್ರ ಅನಂತ ಗುಣವುಳ್ಳವನು. ಅದಕ್ಕಾಗಿಯೂ ಕೂಡ ಗುಣತಃ ಕೂಡ ಒಂದು ಭೇದ ಇರೋದರಿಂದ ಐಕ್ಯವನ್ನು ಹೇಳಿಕ್ ಬರೋದಿಲ್ಲ. ಅರ್ಥಾತ್ ಭೇದ ಇದೆ, ಶ್ರುತಿಗಳಿಂದ ಭೇದ ತಿಳಿದು ಬರ್ತಾ ಇದೆ, ಮತ್ತು ಜಾತ್ಯಾಭೇದ ಇದೆ. ಗುಣತಃ ಅಲ್ಪ ಗುಣ, ಅನಂತ ಗುಣ, ಗುಣತಃನೂ ಕೂಡ ಭೇದ ಇರೋದರಿಂದ ಐಕ್ಯವನ್ನು ಹೇಳಿ ಬರೋದಿಲ್ಲ. ಇನ್ನು ನಿಜರೂಪತಶ್ಚ ಅಂತ ಇದೆ. ಮತ್ತೊಂದು ಕಾರಣ ಏನು ಅಂದ್ರೆ, ನಿಜರೂಪತಶ್ಚ ಸ್ವತಂತ್ರ ಅಯಂ ಪರತಂತ್ರ ಇತಿ, ಭಗವಂತ ಸ್ವತಂತ್ರ ಮತ್ತು ಜೀವರು ಪರತಂತ್ರರು, ಭಗವಂತನ ಅಧೀನರು. ಇದೇ ನಿಜರೂಪತಃ, ಅವರ ಸ್ವರೂಪನೇ ಹೀಗಿದೆ. ಭಗವಂತನ ಸ್ವರೂಪ ಸ್ವತಂತ್ರನಾಗಿ ಇದ್ದದ್ದು ಭಗವಂತನ ಸ್ವರೂಪ, ಜೀವನ ಸ್ವರೂಪ ಭಗವಂತನ ಅಧೀನನಾಗಿ ಇರೋದು. ಹೀಗೆ ನಿಜರೂಪತಃ ಸ್ವಾಭಾವಿಕವಾಗಿಯೂ ಕೂಡ ಭೇದ ಇದೆ. ಹೀಗಿದ್ದಾಗ ಐಕ್ಯವನ್ನ ಹೇಗೆ ಹೇಳಿಕ್ ಬರುತ್ತದೆ? ಜೀವ ಐಕ್ಯವನ್ನ ಹೇಗೆ ಹೊಂತಾನೆ ಭಗವಂತನ ಜೊತೆಗೆ? ಹೊಂದಲಿಕ್ಕೆ ಬರೋದಿಲ್ಲ. ನೋಡಿ, ಇಷ್ಟು ಈ ರೀತಿಯಾಗಿ ಇಷ್ಟು ವ್ಯತ್ಯಾಸ ಇದೆ ಭಗವಂತನಿಗೂ ಜೀವರಿಗೂ. ಇಷ್ಟು ವ್ಯತ್ಯಾಸ ಇರುವಾಗ ನಿತ್ಯಾನ್ಯ ಏವ, ಯಾವಾಗಲೂ ಕೂಡ ಜೀವ ಭಗವಂತನಿಂದ ನಿತ್ಯದಲ್ಲಿ ಯಾವಾಗಲೂ ಕೂಡ ಅನ್ಯ ಏವ, ಬೇರೆನೇ ಅವನು, ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಜೊತೆ ಐಕ್ಯವನ್ನ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ನಿತ್ಯಾನ್ಯ ಏವ, ನಿತ್ಯದಲ್ಲಿಯೂ ಕೂಡ ಅನ್ಯ, ಬೇರೆಯಾಗಿನೇ ಇರ್ತಾನೆ ಜೀವ, ಹೊರತು ಎಂದಿಗೂ ಕೂಡ ಐಕ್ಯವನ್ನು ಹೊಂದಲಿಕ್ಕೆ ಬರೋದಿಲ್ಲ ಅಂತಿರುವಾಗ
अतः सोऽस्मि इत्यपि वाक्यमपि कथं स्यात् ಅಹಮಸ್ಮಿ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನಾಗಿದ್ದೇನೆ ನಾನೇ ದೇವರು ಅಂತ ಹೇಳುವಂತಹ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕಥಮಸ್ಮಿ ಸ ಇತ್ಯಪಿ ಸ್ಯಾತ್ ಸಹ ಅಸ್ಮಿ ಇತ್ಯಪಿ ಕಥಂ ಸ್ಯಾತ್ ಅಂತ ಅನ್ವಯ ಮಾಡ್ಕೊಳ್ಬೇಕು ಸಹ ಆ ಜೀವನು ಅಸ್ಮಿ ಅಂದ್ರೆ ಬ್ರಹ್ಮನಾಗಿದ್ದೇನೆ ಅಂತ ತಿಳಿದುಕೊಳ್ಳೋದೇನೆಲ್ಲ ಏನಿದೆಯಲ್ಲ ಇದು ಹೇಗೆ ತಾನೇ ಸಾಧ್ಯ ಇಷ್ಟು ವ್ಯತ್ಯಾಸ ಇದೆ ಇಷ್ಟು ಬೇರೆ ಅಂತ ಸ್ಪಷ್ಟವಾಗಿ ತಿಳಿತಾ ಇದ್ದಾಗ ಆ ಜೀವ ಭಗವಂತನಾಗಿದ್ದೇನೆ ಅಂತ ತಿಳಿದುಕೊಳ್ಳೋದು ಹೇಗೆ ತಾನೇ ಸಾಧ್ಯ ಸರ್ವಥಾ ಇದು ಯುಕ್ತವಲ್ಲ ಅಂತ ಈ ಒಂದು ಮಾತಿನಿಂದ ಈ ಮಹಾಭಾರತದ ಶಾಂತಿ ಪರ್ವತ ಯತಸ್ವರೂಪತಶ್ಚಾನ್ಯೋ ಜಾಚಿತ ಶ್ರುಚಿತೋರ್ಥತಃ ಕಥಮಸ್ಮಿ ಸಹಿತ್ಯೇವ ಸಂಬಂಧಸ್ಯ ಅಸಂಹಿತ ಎಂಬುವಂತಹ ಪ್ರಮಾಣವನ್ನ ಇಲ್ಲಿ ಸೂಚನೆಯನ್ನು ಮಾಡ್ತಾ ಇದ್ದದ್ದು ಈ ರೀತಿಯಾಗಿ ಪ್ರಮಾಣ ಇರ್ತಾ ಇರುವುದರಿಂದ ಶ್ರೀಮದಾಚಾರ್ಯರು ತಮ್ಮ ಮಾತು ಅಭಿದಾ ಕುತೋಸ್ಯ ಸಾಮ್ಯನೇ ಇಲ್ಲ ಅಂತ ಹೇಳಿದ ಮೇಲೆ ಅಭೇದವನ್ನ ಎಲ್ಲಿಂದ ಹೇಳಲಿಕ್ಕೆ ಬರುತ್ತದೆ ಅಂತ ಶ್ರೀಮದಾಚಾರ್ಯರ ಮಾತಿಗೆ ಈ ಎರಡು ಪ್ರಮಾಣಗಳು ಕೂಡ ಭಗವಂತನಿಗೂ ಜೀವನಿಗೂ ಅಭೇದ ಇಲ್ಲ ಐಕ್ಯ ಇಲ್ಲ ಅತ್ಯಂತ ಭೇದವೇ ಇದೆ ಎಂಬುವಂತಹ ಈ ಪ್ರಮಾಣ ಈ ತಮ್ಮ ಮಾತಿಗೆ ಇದು ಪ್ರಮಾಣವಾಗ್ತದೆ ಹೀಗಾಗಿ ತಾವು ಆಡಿದಂತಹ ಮಾತು ಇದು ಸಪ್ರಮಾಣಕವಾದದ್ದು ಹೊರತು ನಿಷ್ಪ್ರಮಾಣಕವಲ್ಲ ಪ್ರಮಾಣ ಸಹಿತವಾದದ್ದು ಎಂಬುದನ್ನ ಶ್ರೀಮದಾಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಹಿಂದೆ ಇಲ್ಲಿಯವರೆಗೆ ಎಲ್ಲ ಒಂದೊಂದು ಮಾತುಗಳನ್ನ ಕೊಟ್ಟು ಅದಕ್ಕೆ ಪ್ರಮಾಣವನ್ನ ಸೂಚನೆ ಮಾಡಿದ್ದು ಮುಂದಿನ ಶ್ಲೋಕದಲ್ಲಿ ಎಲ್ಲ ತಾವು ಹೇಳಿದಂತಹ ಎಲ್ಲ ಅರ್ಥಗಳನ್ನ ಸೇರಿಸಿಕೊಂಡು ಸಂಗ್ರಹ ಮಾಡಿಕೊಂಡು ಅದಕ್ಕೆ ಒಂದು ಪ್ರಮಾಣವನ್ನ ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ ಇದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಹರಿಯೇ ನಮಃ ನಮಸ್ಕಾರ ಆಚಾರ್ಯ ಗುರು ನಮಸ್ಕಾರ ಹರೇ ನಮಸ್ಕಾರ ಹರೇ ನಮಃ